ಬರ್ತದೆ ಅಂತಾರೆ, ಜೀವನ ಪೂರ್ತಿ 2,000 ಬರಲ್ಲ. ಗೃಹಲಕ್ಷ್ಮಿ ಹಣ ಬರ್ತದೆ ಯಾವಾಗ ಈ ಕೈಯಾಗ ಕೊಟ್ಟೆ ಈ ಕೈಯಾಗ ಕಿತ್ಕತ್ತವೆ. ಈ ಸಲಂತೂ ರೈತರು ಮುಂದೆ ಬರಬೇಕು ಅಂದರೆ ಕುಮಾರಣ್ಣ ಬರಲೇಬೇಕು, MLA ಆಗಲೇಬೇಕು. ಡೆಲ್ಲಿಗೆ ನರೇಂದ್ರ ಮೋದಿ ಅವರು, ನಮ್ಮ ಕರ್ನಾಟಕಕ್ಕೆ ಕುಮಾರಣ್ಣ ಅವರು. ಒಳ್ಳೆ JDS ಪಕ್ಷಕ್ಕೆ ಕುಮಾರಸ್ವಾಮಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರಾಮಚಂದ್ರನ ಬರಲೇಬೇಕು, ಕುಮಾರಸ್ವಾಮಿ ಬರಲೇಬೇಕು, ನಮ್ಮ ಜನತಾ ಮಂಡ್ಯ ಜನ ಕೇಳಲೇಬೇಕು. ಕಲ್ಮಡಿ ದೊಡ್ಡಿಯಿಂದ ಬಂದಿದ್ದೀವಿ. ನನ್ನ ಹೆಸರು ರೇಖಾ ಅಂತ. ನಮಗಾಗಿ ಕುಮಾರಣ್ಣರು ಹೋದ್ಸಲಿ ನಿಂತೋಯ್ತು, ಯಾರ್ಯಾರಿಂದನೋ ಹೋಯ್ತು. ನಾವಂತೂ ಕುಮಾರಣ್ಣಂಗೆ ಯಾವತ್ತೂ ನಾವು ಕೈಯಾಗಿ ನಿಂತಿರ್ತೀವಿ. ಅವ್ರಿಗೆ ಈ ಸಲ ಬರಲೇಬೇಕು. ನಮಗೆ ಹೋದ್ಸಲಿ ಲಿಖಿಲ್ ಅಣ್ಣ ಮುಂದೆ ಬಂದು ಒಂದು ಸ್ವಲ್ಪ ಹಿಂದೆ ಆಗೋಯ್ತು. ಈ ಸಲ ಅಂತೂ ಕುಮಾರಣ್ಣ ಬರಲೇಬೇಕು, 2028 ಬರಲೇಬೇಕು. ನಾವು ಇದೊಂದು ಕೇಳ್ಕೊತೀವಿ. ಎಲ್ಲರೂ ಅಷ್ಟೇ, ಈಗೆಲ್ಲ ರೈತರ ಮೇಲೆ ಹಾಕಿದ್ದಾರೆ. ಈಗ 2,000 ಕೊಡ್ತಾರೆ, ಅಕ್ಕಿ ಫ್ರೀ ಕೊಡ್ತಾರೆ ಅಂದರೆ ಎಲ್ಲ ರೈತರ ಮೇಲೂ ಹಾಕಿದ್ದಾರೆ. ರೈತರಿಗೆ ಹಾಕೋದು ಉಪ್ಪಿನ ಮೂಟೆಗೆ 450 ರೂಪಾಯಿ ಮಾಡಿದ್ದಾರೆ. ಇದ್ದು 1,200 ರೂಪಾಯಿ ಇದ್ದದ್ದು 250 ರೂಪಾಯಿ ಎತ್ತಾರೆ. ಏನು ರೈತರು ಮುಂದೆ ಬಂದಿರ್ತಾರೆ. ಗ್ಯಾಸನ್ನೆಲ್ಲ ಹೆಚ್ಚಿಸ್ತಾರೆ. ಏನು ಬಂದೈತೆ? ನಮಗೆ ಕುಮಾರಣ್ಣ ಬರಲೇಬೇಕು. ಎಲ್ಲ ಕೇಳ್ಕೊತೀವಿ. ಎಲ್ಲ ಹಿಂಸೆ ಆಗೈತೆ ಇವತ್ತು ಎಲ್ಲ ಯಾವ್ದೆಲ್ಲ ಹೆಚ್ಚಿಸ್ಕೊಂಡು ಬಂದೈತೆ. ಈ ಸಲ ಅಂತೂ ರೈತರು ಮುಂದೆ ಬರಬೇಕು ಅಂದರೆ ಕುಮಾರಣ್ಣ ಬರಲೇಬೇಕು, MLA ಆಗಲೇಬೇಕು. ನಾವು ಕಲ್ಮಟ್ಟಿ ದೊಡ್ಡಿಂದ ಇಷ್ಟು ಕೇಳ್ಕೊತಾ ಇದ್ದೀವಿ. ಕುಮಾರಣ್ಣ ಬರಲೇಬೇಕು, ಲಿಖಿಲ್ ಅಣ್ಣನೂ ಬರಬೇಕು, ರಾಮಚಂದ್ರಣ್ಣನೂ ಬರಬೇಕು. ನಮಗೆ ಎಲ್ಲ ಬರಬೇಕು. ನಮ್ಮ 3 ಜನಕ್ಕೆ ಅಷ್ಟು ನಾವು ಕೇಳ್ಕೊತೀವಿ. ಎಲ್ಲ ರೈತರ ಮೇಲೆ ಹಾಕಿ ನಾವು ಒಂದೊಂದು ರೂಪಾಯಿಗೂ ನಾವು ಕಷ್ಟ ಬೀಳ್ತಾ ಇದ್ದೀವಿ. ಈಗ 2,000 ಬರ್ತದೆ ಅಂತಾರೆ, ಜೀವನ ಪೂರ್ತಿ 2,000 ಬರಲ್ಲ. ಅವ್ರು ತಿಳ್ಕೊಂಡಿರ್ತಾರೆ. ಬರ್ತದೆ, ಎಷ್ಟು ದಿನ ಬರ್ತದೆ? ಈಗೆಲ್ಲ ರೈತರ ಮೇಲೆ ಹಾಕಿದ್ದಾರೆ ಅಣ್ಣ. ಬರ್ತದೆ, ಎಷ್ಟು ದಿನ ಬರ್ತದೆ? ಈಗ 2,000 ಬರೋದು ಅಲ್ಲೇ ಹೋಯ್ತಾ ಇರ್ತದೆ. ಎಲ್ಲ ಅಲ್ಲೇ ಹೋಯ್ತಾ ಐತೆ. ಏನು ಬರ್ತದೆ? 2,000 ರೂಪಾಯಿಗೆ ಏನು ಬರ್ತದೆ ಹೇಳಿ? ಪ್ರತಿಯೊಂದು ವಸ್ತುಗಳಿಗೂ ಹೆಚ್ಚಿಸಿದ್ದಾರೆ. ಅದೆಲ್ಲನೂ ಇಳಿಕೆ ಮಾಡಲಿ, ನಮ್ಗೆ ಅದೇ ಸಾಕು. ಒಳ್ಳೆ JDS ಪಕ್ಷಕ್ಕೆ ಕುಮಾರಸ್ವಾಮಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲೆಗೆ ಅಂತಲ್ಲ, ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವತ್ತು ಕುಮಾರಣ್ಣ ಅವರು ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಇಷ್ಟಪಡ್ತಾರೆ ಜನ ಎಲ್ಲ. ಬಡವ್ರ ಬಗ್ಗರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಕುಮಾರಣ್ಣ ಯಾವತ್ತೂ ಬಡವ್ರಿಗಾಗೆ ಇರೋದು. ಅವ್ರ ಮನೆ ಜನ ಮಕ್ಕಳು ಥರ ನೋಡ್ಕೊಂಡಿದ್ದಾರೆ. ಇವತ್ತು ಮುಂದೆನೂ ಬಂದರೆ ಅವ್ರನ್ನ ಸಹಕಾರ ಕೊಡ್ತಾರೆ. ಒಬ್ರು ನ್ಯಾಣ ಕಂಡ್ರೆ ಒಂದು ರೈತರ ಮಕ್ಳಿಗೆ ಏನೇ ಆದರೂ ಧ್ವನಿ ಎತ್ತಿ ಮಾತಾಡ್ತಾರೆ. ನಮ್ಮ ಕಾವೇರಿ ಬಗ್ಗೆನೂ ಧ್ವನಿ ಎತ್ತಿ ಮಾತಾಡಿದವರೇ ಕುಮಾರಣ್ಣ. ದೇವೇಗೌಡರು ಅವ್ರ ಅಪ್ಪಾಜಿ ಇರುವವರೆಗೂ, ಅವ್ರ ಮಕ್ಕಳು ಇರುವವರೆಗೂ, ಅವ್ರ ಮೊಮ್ಮಗ ಇರುವವರೆಗೂ ತಲೆಂತ್ರನು JDS ಯಾವತ್ತೂ ಉಳಿಬೇಕು ಅಂತ ಅನ್ಕೋತೀವಿ, ಕೇಳ್ಕೊತೀವಿ. ದಯವಿಟ್ಟು ಇವತ್ತು ಜನಗಳಿಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಬಂದರೆ ನಾವು ಇವತ್ತು ಉಳಗಾಲ ಆಗುತ್ತೀವಿ. ಜನಗಳೆಲ್ಲ ಕರ್ನಾಟಕ ಜನನೇ ನಾವು ಬದಿಕಂಡಂಗೆ ಆಗುತ್ತೆ. ನಮ್ಮ ರೈತರ ಮಕ್ಕಳಿಗೆ ತುಂಬ ಅನುಕೂಲ ಆಯ್ತಿದೆ. ನಮ್ಮ ರೈತರ ಮಕ್ಕಳು ದಯವಿಟ್ಟು ಯಾರೇ ಆಗಲಿ, ಹೆಂಗಸರೇ ಆಗಲಿ, ಮಕ್ಕಳೇ ಆಗಲಿ, ನಮ್ಮ ಒಕ್ಕಲಿಗರು ಸಂಘದವರೇ ಆಗಲಿ, ಯಾರೇ ಪ್ರತಿಯೊಬ್ಬರು ಕುಮಾರಣ್ಣನಿಗೆ ಈ ಸಾರಿ ಓಟ್ ಹಾಕಿ ಗೆಲ್ಲಿಸಬೇಕು ಅಂತ ನನ್ನ ಮನೆಯಾಗಿ ಕೇಳ್ಕೊತೀನಿ. ನಾನು ರಾಮಚಂದ್ರನ ಬರಲೇಬೇಕು, ಕುಮಾರಸ್ವಾಮಿ ಬರಲೇಬೇಕು, ನಮ್ಮ ಜನತಾ ಮಂಡ್ಯ ಜನ ಕೇಳಲೇಬೇಕು. ಮಂಡ್ಯ ತಾಲೂಕು ಶಿವರ ಗ್ರಾಮದವರು ಮೊನ್ನೆ ಹೋದ ವಾರ ಕುಮಾರಣ್ಣವ್ರು ಭೇಟಿ ಮಾಡಕ್ಕೆ ಬಂದಿದ್ದು. ನಮ್ಮ ಮಗುವೊಂದಿಗೆ ಆರೋಗ್ಯ ಸರಿ ಇಲ್ಲ, SMS ಖಾಲಿ ಅಂತ ಇತ್ತು. ಸಾಯಿ ಚಿರಾಗ್ ಅಂದ್ಬಿಟ್ಟು ಕುಮಾರಣ್ಣವ್ರು ಭೇಟಿ ಮಾಡಿದಾಗ ಪ್ರಧಾನಮಂತ್ರಿ ಫಂಡಿಂದ 50 ಲಕ್ಷ ರೂಪಾಯಿ ದುಡ್ಡು ಹಾಕ್ಸ್ಕೊಡ್ತೀನಿ ಮತ್ತು ವೈಯಕ್ತಿಕವಾಗಿ ನಾನು ಧನ ಸಹಾಯ ಮಾಡ್ತೀನಿ ಅಂತ ಹೇಳವ್ರೆ. ಅವರಂಥ ನಿಷ್ಠಾವಂತ ರಾಜಕಾರಣಿ ಮತ್ತೊಬ್ಬರಿಲ್ಲ. ರೈತರಿಗೆ ಯಾವನೇ ಆಗಿರಲಿ, ಒಬ್ಬ ಬಡ ರೈತ ಬರಲಿ, ಯಾರೇ ಬರಲಿ, ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕುಮಾರಣ್ಣವರು ಭಾಳ ಸ್ನೇಹಜೀವಿಗಳು. ಅವರು 100 ವರ್ಷ ಚಿರಕಾಲವಾಗಿ ಬಾಳ್ಬೇಕು. ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊತೀನಿ. CM ಆದರೆ ರೈತರ ಬದುಕಿಗೂ 100% ಸತ್ಯ ಸ್ವಾಮಿ. ಆ ಪ್ರೀ ಬೇಡ ಸ್ವಾಮಿ. ನಮಗೆ ರೈತರು ಬೆಳೆದ್ರೆ ಬದುಕಿದ್ರೆ ಸ್ವಾಮಿ ಎಲ್ಲ ಬರೋದು. ರೈತ ಒಬ್ಬ ಸಂಪಾದನೆ ಮಾಡಿದ್ರೆ ಬದುಕಿದ್ರೆ ಎಲ್ಲ ಬರ್ತದೆ ಸ್ವಾಮಿ. बच्चा जो जाते, ಕರೆಂಟ್ ಅದು ಜಾತಿ, ಗ್ಯಾಸ್ ಒಂದು ಜಾತಿ, ಎಲ್ಲ ಪ್ರತಿಯೊಂದು ಜಾತಿ ಮಾಡೋದೆ. ಅದೊಂದು ಇತ್ತು, ಎಲ್ಲನೂ ಜಾತಿ ಮಾಡೋದೆ. ಫ್ರೀ ಕೊಟ್ಟೆ ಈ ಕೈಯಾಗ ಕೊಟ್ಟೆ ಈ ಕೈಯಾಗ ಕಿತ್ಕತ್ತದೆ. ಹಾಂ, ಕಿತ್ಕತ್ತದೆ. ಇನ್ನೇನು ಮಾಡೋದು? ಅದಕ್ಕೆ JDS ಪಕ್ಷ BJP ಮೈತ್ರಿ ಸರ್ಕಾರ ಬರಬೇಕು. ನಮ್ಗೆ ಕೂಲಿನೇ ಇಲ್ಲ, ನಮಗೆ ಕೂಲಿ ಇಲ್ಲದೆ ಅಲಿತಾ ಕೂತೀವಿ. ಏನಪ್ಪ ಜೀವನ ಮಾಡೋದು ನಾವು? ನಿಮ್ಮ ಮಗ ಕುಂಟ ಗೃಹಲಕ್ಷ್ಮಿ ಹಣ ಬರ್ತದೆ ಯಾವಾಗಲೂ. ಒಂದು ತಿಂಗಳು ಬರೋದೇ ಇಲ್ಲ ನಮಗೆ. ಈಗ ನಮ್ಮ ಮನೆ ನಮ್ದು ಹ್ಯಾಂಡಿಕ್ಯಾಪ್ನೇ, ನಾನು ಒಬ್ಬಳೇ ದುಡಿಬೇಕು. ಆ ಹ್ಯಾಂಡಿಕ್ಯಾಪ್ನ ನೋಡುವ ಅವನಿಗೂ ಬರ್ತಿತ್ತು, ಅವನಿಗೂ ದುಡ್ಡು ಬರ್ತಾ ಇಲ್ಲ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.